ಇರುವಾಗ ಏನ್ ಮಾಡ್ಬೇಕಂದ್ರೆ ತಗ್ಗಿಸಿಕೊಂಡು ಹೊರಗೆ ಆತನ ಸನ್ನಿಧಾನದಲ್ಲಿ ಕಾಣಲ್ಪಡಬೇಕು. ತನ್ನ ನೀತಿ ನಿಮಿತ್ತವಾಗಿ ದೇವರ ಮುಂದೆ ನಿಂತ್ಕೊಳ್ಬಾರ್ದು, ಆತನ ಕೃಪೆ ಮುಖಾಂತರವಾಗಿ ನಾವು ದೇವರ ಸನ್ನಿಧಾನದಲ್ಲಿ ನಿಂತ್ಕೊಳ್ಬೇಕು. ಇವತ್ತು ನಾನು ಎಂತವನಂತಲ್ಲ, ದೇವರು ಎಂತವನಂತ ತಿಳಿದು ನಾವು ದೇವರನ್ನ ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಸ್ಥಿತಿಗೆ ನಮ್ಮ ಗೌರವ ಏನೇ ಆಗಿರ್ಬೋದು, ನನ್ನ ಸ್ಥಾನಮಾನ ಏನೇ ಇರ್ಬೋದು, ನಾನು ಎಂಥವನೇ ಆಗಿರ್ಬೋದು, ಆದ್ರೆ ದೇವರ ಸನ್ನಿಧಾನದಲ್ಲಿ ಬಂದಾಗ ನಾನೇನು ಅಲ್ಲ. ಹಲ್ಲೆಲೂಯಾ. ಇವತ್ತು ಎಷ್ಟೋ ದೊಡ್ಡ ದೊಡ್ಡ ಸಭೆಗಳಲ್ಲಿ ವೈದ್ಯರು ಹೋಗ್ತಾರೆ, ಡಾಕ್ಟರ್ಸ್ಗಳು ದೇವರ ಆರಾಧನೆ ಮಾಡೋದಕ್ಕಾಗಿ ಹೋಗ್ತಾರೆ, ಇಂಜಿನಿಯರ್ಗಳು ಹೋಗ್ತಾರೆ, ವಿಜ್ಞಾನಿಗಳು ಹೋಗ್ತಾರೆ, ಐಟಿ ಕೆಲಸದಲ್ಲಿ ಹೋಗ್ತಾರೆ, ಲಕ್ಷ ಲಕ್ಷ ಸಂಪಾದನೆ ಮಾಡೋರು ದೇವರ ಸನ್ನಿಧಾನದಲ್ಲಿ ಹೋಗ್ತಾರೆ. ಆದ್ರೆ ದೇವರ ಸನ್ನಿಧಾನದಲ್ಲಿ ನಿಂತ್ಕೊಳ್ಳುವಾಗ ಅವರು ತನ್ನ ತಗ್ಗಿಸಿಕೊಳ್ಳದೆ ಹೋದ್ರೆ ಆ ಆರಾಧನೆ ದೇವರೇನ್ ಮಾಡಲ್ಲ, ಇಷ್ಟಪಡಲ್ಲ. ಅವರು ತನ್ನ ತಗ್ಗಿಸಿಕೊಂಡು ದೇವರ ಇದೆಲ್ಲ ಏನಿಲ್ಲ, ನೀನ್ ಕೊಟ್ಟಿದೆ, ನೀನ್ ಕೊಟ್ಟ ಜ್ಞಾನ, ನೀನ್ ಕೊಟ್ಟ ಒಂದು ತಿಳುವಳಿಕೆ ಅಂತ ದೇವರ ಸನ್ನಿಧಾನ ಒಪ್ಪಿಸಿಕೊಂಡು ಆರಾಧಿಸುವಾಗ ನಿಶ್ಚಯವಾಗಿ ದೇವರು ಅವರ ಆರಾಧನೆ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ನಾನು ನನಗೆ ಕೊಟ್ಟಿರ್ತಕ್ಕಂಥ ಎಲ್ಲೋ ವೇಳೆಯಾಗಿ ನಾವು ದೇವರಿಗೆ ಕೊಡುವಂಥದ್ದು ನಾನೇನಲ್ಲ, ನಾನು ತಗ್ಗಿಸಿಕೊಂಡು. ಕಾನಾನ್ಯರ ಒಬ್ಬ ಸ್ತ್ರೀ ಇದ್ದಾಳೆ, ಅವಳು ತನ್ನ ಮಗಳಿಗೆ ದೈವಾಡಿಸಿದ್ರೆ ಅವಳು ಯೇಸು ಸ್ವಾಮಿ ಬಳಿಗೆ ಬಂದು ಕೇಳ್ಕೊಳ್ತಾರೆ, ದಾವೀದ ಕುಮಾರನೇ, ಎರಡನೇ ಸಾರಿ ಈ ಸ್ತ್ರೀ ಹೇಳ್ತಾರೆ, ಅವಳು ಬಂದು ಪ್ರಕಟಣೆ ಆಗಿದೆ, ನೀನು ಯಾರು ದಾವೀದ ಕುಮಾರ. ಅವಳು ಹೇಳ್ತಾಳೆ, ದಾವೀದ ಕುಮಾರನೇ, ನನ್ನ ಮಗಳಿಗೆ ದೈವಾಡಿಸಿದ್ರೆ ನೀನು ಬಂದು ಅವನ್ನ ಬಿಡಿಸು ಅಂತ ಹೇಳಿದಾಗ ಅವ್ರು ಯೇಸು ಸ್ವಾಮಿ ಹೇಳಿದ ಮಾತೇನಿಲ್ಲ, ಮಕ್ಕಳು ತಿನ್ನೋ ಆಹಾರವನ್ನ ನಾಯಿಗೆ ಹಾಕಕ್ಕಾಗಲ್ಲ. ಅವ್ರು ಯಾರು ನಾಯಿ ಅಂದ್ರೆ ಯೇಸು ಸ್ವಾಮಿ ಯಾರು ನಾಯಿ ಅಂದ್ರು? ಆ ಸಾಮಾನ್ಯ ಸ್ತ್ರೀಯಲ್ಲ, ಆ ಸ್ತ್ರೀಯನ್ನು ಕೇಳುವಾಗೆಲ್ಲ ನಾನು ತಪ್ಪು ಹೋದಂತ ಇಸ್ರಾಯೇಲ್ ಜನರ ಬಳಿಗೆ ನಾನು ಕಳಿಸಪಟ್ಟಿದ್ದೇನೆ, ಆದ್ರೆ ನಾನು ಮಕ್ಕಳು ತಿನ್ನುವ ರೊಟ್ಟಿಯನ್ನ ನಾಯಿಗಳಿಗೆ ಹಾಕಲ್ಲ ಅಂತ ಹೇಳಿದಾಗ ಆ ಸ್ತ್ರೀ ಹೇಳ್ತದೆ ಏನಂತ ಹೇಳಿದ್ರೆ, ಯಜಮಾನನ ಮೇಲಿನ ಮೇಲಿಂದ ಬಂದಂತ ತುಂಡುಗಳನ್ನ ನಾಯಿ ಮರಿಗಳು ತಿನ್ನುವುದಲ್ಲ ಅಂತ ಹೇಳ್ತಾರೆ. ಅವ್ರು ಎಷ್ಟು ತಗ್ಗಿಸ್ಕೊಂಡ ಅಂತ ಹೇಳಿದ್ರೆ, ಆ ನಾಯಿ ಕೇವಲವಾಗಿ ತನ್ನ ತಗ್ಗಿಸಿಕೊಡುವಾಗ ಅವ್ರೇನ್ ಮಾಡ್ತಾರೆ, ದೇವರು ಅವರ ಒಂದು ತಗ್ಗಿಸುವಿಕೆಯನ್ನು ಮಾಡಿ ಅವರ ಮಗಳನ್ನು ಸ್ವಸ್ಥಪಡಿಸ್ತಾರೆ. ಅದು ಈ ರೀತಿಯಾಗಿ ದೇವರು ತನ್ನನ್ನು ತಗ್ಗಿಸಿಕೊಳ್ಳುವವರನ್ನ ತಕ್ಕ ಸಮಯದಲ್ಲಿ ಮೇಲೆ ಕೊಟ್ಟಿದ್ದಾರೆ. ಅದಕ್ಕೆ ದೇವರ ಸಾಮಲ ಹಸ್ತಗಳ ಕೈಗೆ ನಿಮ್ಮನ್ನು ತಗ್ಗಿಸಿಕೊಡ್ರಿ, ಆ ತಕ್ಕ ಸಮಯದಲ್ಲಿ ನಿಮ್ಮ ಮೇಲೆ ಇರ್ತಾರೆ. ಆರಾಧನೆ ಅಂತ ಹೇಳಿದ್ರೆ ನಮ್ಮ ದೇವರ ಸನ್ನಿಧಾನದಲ್ಲಿ ತೆಗೆದುಕೊಳ್ಳುತ್ತೆ, ನಮ್ಮ ಪರಿಸ್ಥಿತಿಗಳನ್ನು ಮರೆತು, ನಮ್ಮ ಸ್ಥಿತಿಗತಿಗಳನ್ನು ಮರೆತು ದೇವರ ಸನ್ನಿಧಾನ ನಮ್ಮ ಒಪ್ಪಿಸಿಕೊಳ್ಳುತ್ತದೆ ಆರಾಧನೆ ಆಗಿರ್ತದೆ. ಹಲ್ಲೆಲೂಯಾ. ಸ್ವಲ್ಪ ಸಮಯ ಸ್ತೋತ್ರ ಮಾಡೋಣ. ಇವತ್ತು ನನ್ನ ಪರಿಸ್ಥಿತಿ ಏನೇ ಆಗಿರ್ಬೋದು, ನನ್ನ ಒಂದು ಇಮೇಜ್ ಏನೇ ಆಗಿರ್ಬೋದು, ನನ್ನ ಸ್ಥಾನಮಾನ ಸಮಾಜದಲ್ಲಿ ಏನೇ ಆಗಿರ್ಬೋದು, ನಾನು ಎಂಥ ದೊಡ್ಡ ವ್ಯಕ್ತಿನೇ ಆಗಿರ್ಬೋದು, ಆದರೆ ಇವತ್ತು ದೇವರ ಸನ್ನಿಧಾನದಲ್ಲಿ ನಾನು ಬಂದುಕೊಳ್ಳುವಾಗ ನನ್ನ ಪರಿಸ್ಥಿತಿಗಳನ್ನ, ನನ್ನ ಸ್ಥಿತಿಗತಿಗಳನ್ನ, ನನ್ನ ಗೌರವವನ್ನ ನಾನು ಯೋಚನೆ ಮಾಡದೆ ದೇವರ ಸನ್ನಿಧಾನದಲ್ಲಿ ನನ್ನನ್ನು ತಗ್ಗಿಸಿಕೊಂಡು ಕರ್ತನ ಉಪಕಾರವನ್ನು ನೆನೆಸಿ ದೇವರಿಗೆ ಸ್ತುತಿಸುವ ಆರಾಧಿಸುವಾಗ ಇವತ್ತು ದೇವರು ನನ್ನ ನಿನ್ನ ಆರಾಧನೆಯನ್ನ ಅಂಗೀಕರಿಸಲಿಕ್ಕೆ ಶಕ್ತಿ ಆಗುವುದಿಲ್ಲ. ಆತನ ಇಷ್ಟಪಡುವ ಆರಾಧನೆ, ಸತ್ಯದ ಮನಸ್ಸೇ, ಜನಿಸಿದ ಆತನಿಗೆ ಇಷ್ಟ ಯಜ್ಞ